ದರ್ಶನ್ ಆ ರೇಣುಕಾಸ್ವಾಮಿದು ಪ್ರಕರಣ ಆದಾಗ ರೇಣುಕಾಸ್ವಾಮಿನಿಯವರು ಬಹಳ ದೊಡ್ಡ ಹುತಾತ್ಮ ಅಂತ ಬಿಂಬಿಸಿದರು. ಬಹಳ ದೊಡ್ಡ ತಪ್ಪದು. ಹಲೋ ಗೈಸ್, ವೆಲ್ಕಮ್ ಟು KBP ಚಾನಲ್. ನಾನು ಆಶಿಕ್. ನಾನು ಈ ನ್ಯೂಸ್ನ ನಿಮ್ಮ ಮುಂದೆ ಇಡೋದಕ್ಕೋಸ್ಕರ ತುಂಬಾನೇ ಒಂದು ಎಕ್ಸೈಟ್ಮೆಂಟ್ ಇದ್ದೀನಿ. ನ್ಯೂಸ್ ಅಂತ ಆಲ್ರೆಡಿ ನಿಮಗೆ ಗೊತ್ತಿರೋಂಥ ವಿಷಯನೇ, ಆದ್ರೂ ಕೂಡ ಡಿಸ್ಕಸ್ ಮಾಡುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗೈಸ್, ಅದನ್ನೆಲ್ಲ ಮಾಡದೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ಹೇಳೋದಾದ್ರೆ ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್ ಬಗ್ಗೆ ಮಾತಾಡೋಣ. ನಾನು ಯಾವುದೇ ಕಾರಣಕ್ಕೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೆಕ್ಸ್ಟ್ ಇಯರ್ ಬರೋ ವರ್ಷದಲ್ಲಿ 2 ಸಿನಿಮಾ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ರಿಲೀಸ್ ಆಗಿಕೊಂಡಿರುವಂಥದ್ದು, ಒಂದು ಟಾಕ್ಸಿಕ್ ಮತ್ತೆ BRB ಆಗಿರುವಂಥದ್ದು. ಆದರೆ ಈಗ ಬಂದಿರುವಂಥ ಟಾಕ್ಸಿಕ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ 19ನೇ ತಾರೀಕು ಮಾರ್ಚ್ 2026, ಅಂದರೆ ಇದೇ ಒಂದು ವರ್ಷ ಬಿಟ್ಟು ಇರುವಂಥದ್ದು. ಕರೆಕ್ಟಾಗಿ ಹೇಳ್ಬೇಕಂದ್ರೆ 1 ವರ್ಷ ಇದೆ. ಆದರೆ ಇಷ್ಟೊಂದು ಲೇಟ್ ಮಾಡಿದ್ದು ಯಾವುದೇ ಕಾರಣಕ್ಕೂ ಎಕ್ಸೈಟ್ಮೆಂಟ್ ಇರುವಂಥ ವಿಷಯ ಅಲ್ಲ. ಆದರೆ ಅಷ್ಟೊಂದು ಟೈಮ್ ಯಾವ ವಿಷಯಕ್ಕೆ ತೊಗೊತಿದ್ದಾರೆ ಅಂತಂದಾಗ ನಮಗೊಂದು ಕ್ಲಾರಿಟಿ ಸಿಕ್ಕಿರುವಂಥದ್ದು ಅದೇನೆ. ಒಂದು ಇಡೀ ದಿನ ಶೂಟ್ ತೆಗೆದಿರುವಂಥದ್ದು ಬರೀ 1.5 ನಿಮಿಷ ಶಾರ್ಟಿಗೆ ಅಂತ. ಅದು ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಅದಕ್ಕೋಸ್ಕರ ಹೇಳ್ತಿರುವಂಥದ್ದು. ಆದರೆ ಅಷ್ಟೊಂದು ಒಂದು ದಿನದ್ದು ಬರೀ 1.5 ನಿಮಿಷ ಆಗಿದೆ ಅನ್ನೋದು ಯಾವುದೇ ಕಾರಣಕ್ಕೂ ಚಿಕ್ಕ ವಿಷಯ ಅಲ್ಲ. ಯಾಕೆ ಅಂತಂದರೆ ಅದು 2 ಲ್ಯಾಂಗ್ವೇಜಲ್ಲಿ, ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಒಟ್ಟೊಟ್ಟಿಗೆ ತೆಗಿತಿದ್ದಾರೆ. ಅಂದರೆ ನಿಮಗೆ 2 ಸಿನಿಮಾ ನೋಡಿದ್ರೆ ಡಿಫ್ರೆಂಟ್ ಚೂರಾದ್ರೂ ಕಾಣುತ್ತೆ. ಯಾಕೆಂತಂದರೆ 2 ಕೂಡ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಿರೋದ್ರಿಂದ ಆ ಎಮೋಷನ್ ಲೆವೆಲ್ ಕೂಡ ಹೈ ಇರಬೇಕು, ಲೋ ಇರಬೇಕು, ಅದೆಲ್ಲ ಚೆಕ್ ಮಾಡಿಬಿಟ್ಟು ಮಾಡಬೇಕಾದ್ರೆ ಪ್ರತಿಯೊಂದು ಹಾಲಿವುಡ್ ಆ್ಯಕ್ಟರ್ಸ್ನಲ್ಲಿ ಇಟ್ಕೊಂಡು ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಅದಲ್ಲದೆ ಹೇಳೋದಾದರೆ ಜರ್ಮಿ ಸ್ಟ್ಯಾಕ್ ಅವರು ಫಸ್ಟ್ ಸ್ಟಾರ್ಟಿಂಗ್ ಏನು ಜಸ್ಟ್ ಒಂದು ಥೀಮ್ ಸಾಂಗ್ ಬಿಟ್ಟು ಟಾಕ್ಸಿಕ್ನ ಒಂದು ಟೈಟಲ್ನ ಅನೌನ್ಸ್ಮೆಂಟ್ ಮಾಡಿದ್ರಲ್ಲ, ಅದು ಜರ್ಮಿ ಸ್ಟ್ಯಾಕ್ ಅವ್ರು ಮಾಡಿರೋವಂಥದ್ದು. ಅಂದರೆ ಒಂದು ಹಾಲಿವುಡ್ ಲೆವೆಲಲ್ಲಿ ಮ್ಯೂಸಿಕ್ ಮಾಡುವಂಥ ಒಂದು ನೆಕ್ಸ್ಟ್ ಲೆವೆಲ್ BGMನ ಕೊಡಬೇಕು ಅಂತ ಕೊಟ್ಟಿರೋವಂಥದ್ದು. ನೋಡೋಣ, ರವಿ ಬಸ್ರವರ ಮೇನ್ ರೋಲ್ನ ಪ್ಲೇ ಮಾಡ್ತಿರುವಂಥದ್ದು BGM ವಿಷಯದಲ್ಲಿ. ನಿಮಗೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೇನೆ ಯೋಯೋ ಹನಿ ಸಿಂಗ್ನ ಕೂಡ ಮೀಟ್ ಮಾಡಿದ್ರು. ಅವರು ಕರ್ನಾಟಕದ ಒಂದು ಬ್ರದರ್ ಸಿಕ್ಕಿದ್ದಾರೆ ಅಂತ ಹೇಳ್ತಾರೆ. ಅದು ತುಂಬಾನೇ ಖುಷಿ ಆಗುವಂಥ ವಿಷಯ. ಯಾಕೆಂದ್ರೆ ಅವ್ರಿಬ್ರು ಸ್ಟ್ರಗಲ್ ಆ ರೀತಿ ಇರುವಂಥದ್ದು. ನಿಮಗೇನು ಅನ್ಸುತ್ತೆ, ಯಾವ ರೀತಿ ಟಾಕ್ಸಿಕ್ ಸಿನಿಮಾ ಬರೋಕೊಟ್ಟಿದೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೇನೆ ಈಗ ಡಿ-ಬಾಸ್ ಅವರ ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ ಒಂಥರ ಪವರ್ಫುಲ್ ಆಗಿ ಈ ಸತಿ ಎಂಟ್ರಿ ಕೊಡ್ತಾರೆ ಅಂತ ನನಗೆ ಅನಿಸ್ತಿರುವಂಥದ್ದು. ನೋಡಿ, 2 ಸಿನಿಮಾ ನಾನು ಹೇಳಿದ್ದೆ, BRB ಮತ್ತೆ ಟಾಕ್ಸಿಕ್, ಅದು 2 ನೆಕ್ಸ್ಟ್ ಇಯರ್ ಬರ್ತಿರುವಂಥದ್ದು. ಅದು ಈ ವರ್ಷ ದೊಡ್ಡ ಸಿನಿಮಾ ಅಂತಿರುವಂಥದ್ದು. ಅದು ಒಂದು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಗುವಂಥ ಎಂತ ಪೊಟೆನ್ಷಿಯಲ್ ಇದೆ. ಆದರೆ ನಂಗೆ ಗೊತ್ತು ಪ್ಯಾನ್ ಇಂಡಿಯಾ ಮಾಡಲ್ಲ. ನಾನು ಮಾಡಿದ್ರು ಡಿಮ್ಯಾಂಡ್ ಬಂದಮೇಲೆ ಏನಾದರೂ ಹೋಗ್ಬೋದು, ಬಿಟ್ಟರೆ ಅದೇ ಕಾರಣಕ್ಕೂ ಪ್ಯಾನ್ ಇಂಡಿಯಾ ಮಾಡಲ್ಲ. ಆ ಪೊಟೆನ್ಷಿಯಲ್ ಇಟ್ಕೊಂಡಿರುವಂಥ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಪವರ್ಫುಲ್ ಸಿನಿಮಾ ಇರುವಂಥದ್ದು ಡೆವಿಲ್ ಸಿನಿಮಾ ಆಗಿರುವಂಥದ್ದು. ಸೊ ಈ ವರ್ಷ ಕೊಟ್ಟಿರುವಂಥ ಸಿನಿಮಾ ಆಗಿರುವಂಥದ್ದು. ಈಗ ಜೈಪುರಲ್ಲಿ ಶೂಟಿಂಗ್ ನಡೀತಾ ಇದೆ. ಅಂದರೆ ಈಗ ಸದ್ಯಕ್ಕೆ ನಡೀತಿರುವಂಥದ್ದು ತುಂಬಾನೇ ಪಂಚಿ ಕಲರ್ಸ್, ಒಂದು ಬೋಲ್ಡ್ ಕಲರ್ಸ್ನ ಯೂಸ್ ಮಾಡ್ತಿದ್ದಾರೆ. ಅದೇ ಕಾರಣಕ್ಕೂ ಲೈಕ್ ಡಲ್ ಕಲರ್ಸ್ನ ಯೂಸ್ ಮಾಡ್ತಿಲ್ಲ. ಇದು ನಮಗೆ ಸಿಕ್ಕಿರುವಂಥ ಅಪ್ಡೇಟ್ ಆಗಿರುವಂಥದ್ದು. ಪ್ರತಿಯೊಂದು ಡ್ರೆಸ್ ಏನಿದೆ ತುಂಬಾ ಬೋಲ್ಡ್ ಕಲರ್ಸಲ್ಲಿ, ಅಂದರೆ ಸಖತ್ ಒಂದು ಕಲರ್ಫುಲ್ ಆಗಿ ಎದ್ದು ಕಾಣುವಂಥ ಕಲರ್ಸಲ್ಲಿ ಅವ್ರಿಗೆ ಹಾಕೊಂಡು ಹೋಗ್ತಿರುವಂಥದ್ದು. ಅವ್ರ ಡಿ-ಬಾಸ್ನ ನ್ಯೂ ಲುಕ್ ಇದೆಲ್ಲ ನೋಡಿದ್ ನಿಮಗೆ ಏನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ನನಗಂತೂ ತುಂಬಾನೇ ಎಕ್ಸೈಟ್ಮೆಂಟ್ ಫೀಲ್ ಆಯಿತು. ಓಕೆ, ಬಾಸ್ ಇಸ್ ಬ್ಯಾಕ್ ಅಂತಾರಲ್ಲ, ಆ ಒಂದು ಫೀಲ್ ನನಗೆ ಕೊಡ್ತು ಅಂತಲೇ ಹೇಳ್ಬೋದು. ನಾನಿಲ್ಲಿ ಸ್ಪೆಷಲ್ ಮೆನ್ಷನ್ ಕೊಟ್ಟಿರುವಂಥದ್ದು ಪ್ರತ್ಯರ್ಥ ಅನ್ನೋ ಒಂದು ಸಿನಿಮಾನ. ಎಷ್ಟು ಫನ್ ಆಗಿದೆ ಅಂತಂದರೆ ನೀವು ಆ ಸಿನಿಮಾನ ನೋಡಲೇಬೇಕು. ಯಾಕೆಂದರೆ ನಾನು ಜಸ್ಟ್ ಟ್ರೈಲರ್ ನೋಡಿ ನನಗೆ ಇಷ್ಟೆಲ್ಲ ಗೊತ್ತಾಗಿರ್ಬೇಕಾದ್ರೆ ಅದು ತುಂಬಾ ಫನ್ ಆಗಿರುತ್ತೆ. ಆ್ಯಂಡ್ ಅದರಲ್ಲಿ ಸಿನಿಮಾದಲ್ಲಿ ಇದ್ದವರೆಲ್ಲ ನನಗೆ ಗೊತ್ತಿರೋವಂಥವ್ರೆ ಅಲ್ಲಿ. ಆ್ಯಂಡ್ ಅವ್ರು ನೀವು ಅಂದ್ಕೊಂಡಿರೋ ರೀತಿ ಅವ್ರು ಬರೀ ಸ್ಕ್ರೀನ್ ಮೇಲೆ ಮಾತ್ರ ಅಲ್ಲ ಜೋಕ್ ಮಾಡೋವಂಥವ್ರು, ಸ್ಕ್ರೀನ್ ಹಿಂದೆ ಒಂದು ನಕ್ಕು ಸಾಯಬೇಕು ಆ ರೀತಿ ಜೋಕ್ ಮಾಡೋವಂಥವ್ರು ಆ ಸಿನಿಮಾದಲ್ಲಿ ಇರುವಂಥದ್ದು. ಸೊ ಗೈಸ್, ಇದಿಷ್ಟು ನನಗೆ ಹೇಳ್ಕಿದ್ದೀನಿ. ನಿಮಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತು ನೋಡಿ ಇಷ್ಟು. ಈ ವಿಡಿಯೋ ಕಲಿಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್. ರೇಣುಕಾಸ್ವಾಮಿ ಮಾಡಿದ್ದು ಇವತ್ತು ಸಾವಿರಾರು ಜನ ಇವರು ಹಂಗೆ ಮಾಡ್ತಾರೆ. ಕೆಟ್ಟ ಕೆಲಸನ, ಕೆಟ್ಟ ಮೆಸೇಜ್ ಕಳಿಸೋದು, ಹುಡುಗಿಯರಿಗೆ ಬೆತ್ತಲೆ ಆಗಿದ್ದು ಫೋಟೋ ಕಳಿಸೋದು, ಅದ್ರ ಬಗ್ಗೆನೂ ಕೂಡ ಚರ್ಚೆ ಆಗಬೇಕಿತ್ತು. ಈ ವಾಸ್ ನಾಟ್ ಸಮ್ ಅಮಾಯಕ ಅಲ್ಲ ಅವನು ರೇಣುಕಾಸ್ವಾಮಿ. ಅವನೊಬ್ಬ ಅವನ ವಿಲನ್ ಮಾಡಬೇಕಾಗಿತ್ತು. ಅತ್ಯಾಚಾರ ಮತ್ತು ಕೊಲೆ, ಈವ್ ಟೀಸಿಂಗ್ ಎಷ್ಟಾಗ್ತಾ ಇದೆ ಪ್ರತಿದಿನ. ಈವ್ ಟೀಸಿಂಗ್ ಮೊಬೈಲ್ನಲ್ಲಿ ಕೆಟ್ಟದಾಗಿ ಹೊಲಸು ಮೆಸೇಜ್ ಹಾಕೋದು ಫೇಸ್ಬುಕ್ ಅಲ್ಲಿ. ಅಂದ್ರೆ ಅದ್ರ ಬಗ್ಗೆ ಚರ್ಚೆ ಆಗಬೇಕಿತ್ತು. ದರ್ಶನ್ ಅವ್ರ ಪ್ರಕರಣ ಆದಾಗ ದರ್ಶನ್ ಆ ರೇಣುಕಾಸ್ವಾಮಿ